ಫಸ್ಟ್ ಒನ್ ಕ್ರೈಸಿಸ್ ಅಂದರೆ ಟೈಮ್ ಆಫ್ ಡಿಫಿಕಲ್ಟಿ, ತುಂಬ ಕಷ್ಟಕಾಲ, ಸಂಕಟ ಕಾಲ, ಆ ಪೀರಿಯಡ್ ಆಫ್ ಟೈಮ್. ಈ ಥರ ಕೇಳಿರ್ತೀರಲ್ಲ. ದಿ ಎಕನಾಮಿಕ್ ಕ್ರೈಸಿಸ್ ಅಂದರೆ ಆರ್ಥಿಕ ಸಂಕಟ, ಆರ್ಥಿಕ ಬಿಕ್ಕಟ್ಟು, ಅಂದರೆ ಕಂಟ್ರಿ ಎಕಾನಮಿ ಸರಿ ಇರೋದಿಲ್ಲ, ಆ ಟೈಮ್ ಪೀರಿಯಡ್. ಫೈನಾನ್ಷಿಯಲ್ ಕ್ರೈಸಿಸ್, ನಿಮಗೆ ದುಡ್ಡಿನ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಯು ಹ್ಯಾವ್ ಫೈನಾನ್ಷಿಯಲ್ ಕ್ರೈಸಿಸ್. ನಿಮ್ಮ ಫ್ಯಾಮಿಲಿನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದರೆ ಯು ಹ್ಯಾವ್ ಫ್ಯಾಮಿಲಿ ಕ್ರೈಸಿಸ್. ಎನರ್ಜಿ ಕ್ರೈಸಿಸ್ ಅಂದರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆರ್ ಮತ್ತೆ ಯಾವುದಾದ್ರೂ ಫಾರ್ಮ್ ಆಫ್ ಎನರ್ಜಿ, ರೈಟ್? ಎಕ್ಸಾಂಪಲ್ಸ್ ನೋಡಿ. ದ ಸ್ಟೇಟ್ಸ್ ಲೀಡರ್ಶಿಪ್ ಈಸ್ ಇನ್ ಕ್ರೈಸಿಸ್. ರಾಜ್ಯದ ನಾಯಕತ್ವ ಅಂದರೆ ಇರೋ CM ಸರಿ ಇಲ್ಲ, ಚೇಂಜ್ ಆಗ್ತಿರ್ತಾರೆ ಅಂದರೆ ಸ್ಟೇಟ್ಸ್ನ ಲೀಡರ್ಶಿಪ್ ಕ್ರೈಸಿಸ್ನಲ್ಲಿದೆ. ಸೊ ಇಲ್ಲಿ ಫ್ಯಾಮಿಲಿ ಈಸ್ ನ ಶಾರ್ಟ್ ಫಾರ್ಮ್ ಆಗಿದೆ. ಮೈ ಫ್ಯಾಮಿಲಿ ಇಸ್ ಫೇಸಿಂಗ್ ಅ ಫೈನಾನ್ಷಿಯಲ್ ಕ್ರೈಸಿಸ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್. ಸೊ ಕ್ರೈಸಿಸ್ ಅನ್ನೋದೊಂದು ಫಾರ್ಮಲ್ ವರ್ಡ್, ಈ ಥರ ತುಂಬ ಯೂಸ್ ಆಗುತ್ತೆ. ಹೌ ಡಿಡ್ ದಿರ್ ಕಂಪನಿ ಸರ್ವೈವ್ ದ ಕ್ರೈಸಿಸ್? ಆ ಒಂದು ಡಿಫಿಕಲ್ಟ್ ಟೈಮ್ನ ಹೇಗೆ ಪಾರ್ ಮಾಡಿ ಬಂತು, ಹೇಗೆ ಸರ್ವೈವ್ ಆಯಿತು, ರೈಟ್? ವೆನ್ ಇಸ್ ದಿಸ್ ಕ್ರೈಸಿಸ್ ಗೋಯಿಂಗ್ ಟು ಬಿ ಓವರ್? ಇದು ಯಾವಾಗ ಮುಗಿಯುತ್ತೆ? ಓನ್ಲಿ ಅ ಟ್ರೂ ಫ್ರೆಂಡ್ ಹೆಲ್ಪ್ಸ್ ಯು ವೆನ್ ಯು ಆರ್ ಇನ್ ಕ್ರೈಸಿಸ್, ರೈಟ್? ನೆಕ್ಸ್ಟ್ ಒನ್ ಫಾರ್ಚೂನ್. ಫಾರ್ಚೂನ್ಗೆ ಎರಡು ಮೀನಿಂಗ್ ಇದೆ. ಒಂದು ಅದೃಷ್ಟ ಅಂದರೆ ಗುಡ್ ಲಕ್, ಇನ್ನೊಂದು ತುಂಬ ದೊಡ್ಡ ಆಸ್ತಿ, ಸಂಪತ್ತು, ಐಶ್ವರ್ಯ ಅಂತೀವಲ್ಲ ಕನ್ನಡದಲ್ಲಿ ಐಶ್ವರ್ಯ ಅನ್ನೋದು, ಇಂಗ್ಲೀಷ್ನಲ್ಲಿ ಫಾರ್ಚೂನ್. ಎರಡೂ ಮೀನಿಂಗ್ ಇದೆ. ಫಸ್ಟ್ ಒನ್ ನೋಡಿ. ಹಿಸ್ ಫಾರ್ಚೂನ್ ಚೇಂಜ್ಡ್ ಓವರ್ ನೈಟ್. ಓವರ್ ನೈಟ್ ಅಂದರೆ ಒಂದು ರಾತ್ರಿಯ ಡ್ಯೂರೇಷನ್. ರಾತ್ರಿನೇ ಅವನ ಫಾರ್ಚೂನ್ ಚೇಂಜ್ ಆಗೋಯ್ತು, ಅವನ ಅದೃಷ್ಟ ಬದಲಾಗೋಯ್ತು. ಸೊ ಇಂಗ್ಲೀಷ್ನಲ್ಲಿ ಈ ಥರ ಒಂದು ಮಾತಿದೆ, ಫಾರ್ಚೂನ್ ಫೇವರ್ಸ್ ದ ಬ್ರೇವ್. ದ ಬ್ರೇವ್ ಅಂದರೆ ಧೈರ್ಯಶಾಲಿಗಳು, ಅವರಿಗೆ ಮಾತ್ರ ಫಾರ್ಚೂನ್ ಫೇವರ್ ಮಾಡುತ್ತೆ. ಅಂದರೆ ಅದೃಷ್ಟ ಧೈರ್ಯಶಾಲಿಗಳಿಗೇನೆ ಫೇವರ್ ಆಗೋದು, ಯಾಕೆಂದರೆ ಅವರು ಆ್ಯಕ್ಷನ್ಸ್ ತಗೊತಾರೆ. ದೇ ಮೇಡ್ ಅ ಫಾರ್ಚೂನ್ ಇನ್ ರಿಯಲ್ ಎಸ್ಟೇಟ್. ಇಲ್ಲಿ ನೋಡಿ, ಅವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ತುಂಬ ಆಸ್ತಿ ಸಂಪಾದಿಸಿದ್ರು, ಆಸ್ತಿ ಮಾಡಿದ್ರು ಅನ್ನೋದನ್ನೇ ಈ ಥರ ಹೇಳ್ತೀವಿ. ದೇ ಮೇಡ್ ಅ ಫಾರ್ಚೂನ್, ಅಷ್ಟೊಂದು ದೊಡ್ಡ ಮಟ್ಟದ ಆಸ್ತಿನ ಸಂಪಾದಿಸಿದ್ರು ರಿಯಲ್ ಎಸ್ಟೇಟ್ನಲ್ಲಿ. ಹಿ ಇನ್ಹೆರಿಟೆಡ್ ಅ ಫಾರ್ಚೂನ್ ಫ್ರಮ್ ಹಿಸ್ ಗ್ರ್ಯಾಂಡ್ ಫಾದರ್. ಅವನು ತನ್ನ ಗ್ರ್ಯಾಂಡ್ ಫಾದರ್ನಿಂದ ದೊಡ್ಡ ಆಸ್ತಿನ, ಸಂಪತ್ತನ್ನ ಪಡೆದುಕೊಂಡ. ಹಿ ಇನ್ಹೆರಿಟೆಡ್ ಅ ಫಾರ್ಚೂನ್. ದಿಸ್ ಹೌಸ್ ಕಾಸ್ಟ್ ಅ ಫಾರ್ಚೂನ್. ಇಲ್ಲಿ ನೋಡಿ, ಯಾವುದಕ್ಕಾದ್ರೂ ತುಂಬಾ ಹೆಚ್ಚು ಖರ್ಚಾದ್ರೆ ಈ ತರ ಹೇಳ್ಬೋದು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಇದಾಗಿಲ್ಲ, ತುಂಬಾನೇ ಖರ್ಚಾಯ್ತು ಅಂತ ಹೇಳೋದಕ್ಕೂ ಫಾರ್ಚೂನ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ನೀವು ತುಂಬಾ ಕಡೆ ಯೂಸ್ ಮಾಡ್ಬೋದು. ಎಕ್ಸ್ಪೆಕ್ಟೆಡ್ಗಿಂತ ತುಂಬಾ ಜಾಸ್ತಿನೇ ಖರ್ಚಾಯ್ತು ಅಂದಾಗ ಇಟ್ ಕಾಸ್ಟ್ ಅ ಫಾರ್ಚೂನ್ ಅಂತ. ನೆಕ್ಸ್ಟ್ ಒನ್ ಮೆನೆಸ್. ಅಂದ್ರೆ ಒಂದು ಡೇಂಜರ್ನ ಉಂಟು ಮಾಡಬಹುದಾದ ವ್ಯಕ್ತಿಗೆ ಅಥವಾ ಏನಾದರೂ ಒಂದು ವಸ್ತುಗೆ ಅಥವಾ ಯಾವುದಾದ್ರೂ ಒಂದು ಆನಿಮಲ್ಗೆ ಮೆನೆಸ್ ಅಂತೀವಿ. ಡೇಂಜರ್ಗೂ ಮೆನೆಸ್ ಅಂತೀವಿ. ಇಲ್ಲಿ ನೋಡಿ, ಹೀಸ್ ಅ ಮೆನೆಸ್ ಟು ಸೊಸೈಟಿ. ಅವನು ಸೊಸೈಟಿಗೆ ಆಪತ್ತು. ಡ್ರಂಕ್ ಡ್ರೈವರ್ಸ್ ಆರ್ ಅ ಮೆನೆಸ್ ಟು ಎವ್ರಿ ಒನ್. ಐ ಫೆಲ್ಟ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಮೆನೆಸ್. ಸೆನ್ಸ್ ಆಫ್ ಮೆನೆಸ್ ಅಂದರೆ ಅಲ್ಲೇನೋ ಒಂದು ಡೇಂಜರ್ ಇದೆ, ಆಪತ್ತಿದೆ ಅನ್ನೋದು ನನಗೆ ಗೊತ್ತಾಯಿತು. ಐ ಫೆಲ್ಟ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಮೆನೆಸ್. ದ ಗೌರ್ಮೆಂಟ್ isn't ಡೂಯಿಂಗ್ ಎನಿಥಿಂಗ್ ಟು ಟ್ಯಾಕಲ್ ದ ಮೆನೆಸ್ ಆಫ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್. ಇಂಡಸ್ಟ್ರಿಯಲ್ ಪೊಲ್ಯೂಷನ್ನ ಡೇಂಜರ್ ಎಷ್ಟಿದೆ, ಅದು ಆಪತ್ತು ಎಷ್ಟಿದೆ, ಅದನ್ನು ಟ್ಯಾಕಲ್ ಮಾಡೋದಕ್ಕೆ ಗೌರ್ಮೆಂಟ್ ಏನೂ ಮಾಡ್ತಿಲ್ಲ. ನೆಕ್ಸ್ಟ್ ಒನ್ ಒಡ್ಯಾಸಿಟಿ ಆರ್ ಅಡ್ಯಾಸಿಟಿ. ಎರಡು ರೀತಿನೂ ಪ್ರೊನೌನ್ಸ್ ಮಾಡ್ತಾರೆ. ಅಡ್ಯಾಸಿಟಿ ಅಂತಾನೆ ಹೇಳ್ತೀನಿ, ಅಂದರೆ ಬೋಲ್ಡ್ನೆಸ್, ತುಂಬ ರಿಸ್ಕ್ ತಗೊಳ್ಳುವಂಥ ಬೋಲ್ಡ್ನೆಸ್, ದಿಟ್ಟತನ ಅಂತೀವಲ್ವಾ. ಎಲ್ಲಿ ನೋಡಿ, ಐ ವಾಸ್ ಶಾಕ್ಡ್ ಅಟ್ ದಿ ಅಡ್ಯಾಸಿಟಿ ಆಫ್ ದಟ್ ವುಮನ್. ಆ ವುಮನ್ಗೆ ಇದ್ದಂಥ ಬೋಲ್ಡ್ನೆಸ್, ಎದೆಗಾರಿಕೆ ನೋಡಿ ನನಗೆ ಶಾಕ್ ಆಯಿತು. ಐ ವಾಸ್ ಶಾಕ್ಡ್ ಅಟ್ ಇಟ್. ಹಿ ಹ್ಯಾಸ್ ದಿ ಅಡ್ಯಾಸಿಟಿ ಟು ಕ್ರಿಟಿಸೈಸ್ ಹಿಸ್ ಲೆಕ್ಚರರ್ಸ್ ಫಾರ್ ದೇರ್ ಮಿಸ್ಟೇಕ್ಸ್. ಲೆಕ್ಚರ್ಸ್ ಏನಾದರೂ ಮಿಸ್ಟೇಕ್ ಮಾಡ್ತಾರೆ ಅದನ್ನ ಕ್ರಿಟಿಸೈಸ್ ಮಾಡ್ತಿದ್ದೆ. ಅವನಿಗೆ ಅಷ್ಟು ಬೋಲ್ಡ್ನೆಸ್ ಇತ್ತು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಅಡ್ಯಾಸಿಟಿ ಟು ಸ್ಕೈ ಡೈವ್. ಸ್ಕೈ ಡೈವ್ ಅನ್ನೋದೊಂದು ಆಕ್ಟಿವಿಟಿ ನೋಡಿದಿರಲ್ವಾ, ಅಂದರೆ ಪ್ಲೇನಿಂದ ಜಂಪ್ ಮಾಡೋದು ವಿತ್ ಪ್ಯಾರಾಶೂಟ್ ನೋಡಿರ್ತೀರಲ್ಲ, ಅದನ್ನು ಮಾಡಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಅಡ್ಯಾಸಿಟಿ. ಅಂದರೆ ಆ ಲಾಟ್ ಆಫ್ ಅಡ್ಯಾಸಿಟಿ ಅವಶ್ಯಕತೆ ಇದೆ ಅನ್ನೋದನ್ನು ಆ ಥರ ಹೇಳ್ತೀವಿ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಇಟ್ ಅಂತ. ಆ್ಯಂಡ್ ಲಾಸ್ಟ್ ಒನ್ ಒಬ್ಸೆಷನ್. ಒಬ್ಸೆಷನ್ ಅಂತ ಕೇಳಿರ್ತೀರಲ್ಲ, ಅಂದರೆ ನೀವು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಏನಾದರೂ ಒಂದು ವಸ್ತುವಿನ ಬಗ್ಗೆ ಅಥವಾ ಯಾರಾದರೂ ಒಬ್ಬರ ಬಗ್ಗೆ ಕಂಟಿನ್ಯೂಸ್ಲಿ ಯೋಚನೆ ಮಾಡ್ತಾನೇ ಇದ್ದರೆ ನಿಮಗೆ ಅದ್ರ ಬಗ್ಗೆ ಅಬ್ಸೆಷನ್ ಇದೆ. ಇಲ್ಲಿ ನೋಡಿ, ಹರ್ ಚಾಕ್ಲೇಟ್ ಅಬ್ಸೆಷನ್. ಸೊ ಯಾವಾಗಲೂ ಅವಳು ಚಾಕ್ಲೇಟ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ, ಅದನ್ನೇ ನೋಡ್ತಿರ್ತಾಳೆ, ಅದ್ರ ಬಗ್ಗೆನೇ ಮಾತಾಡ್ತಿರ್ತಾಳೆ, ಅಂದರೆ ಚಾಕ್ಲೇಟ್ ಅಬ್ಸೆಷನ್. ಫಿಟ್ನೆಸ್ ಅಬ್ಸೆಷನ್. ಫಿಟ್ನೆಸ್ ಬಗ್ಗೆನೇ ತುಂಬ ಒಲವು ತೋರಿಸೋದು, ಯಾವಾಗಲೂ ಅದ್ರ ಕಡೆಗೇ ಇರೋದು. ಅದೇ ಥರ ಕ್ರಿಕೆಟ್ ಅಬ್ಸೆಷನ್. ಬಟ್ ಇದು ಅಡಿಕ್ಷನ್ಗೆ ಡಿಫ್ರೆಂಟ್, ಅಂದರೆ ನೆಗೆಟಿವ್ ವೇನಲ್ಲಿ ಯೂಸ್ ಮಾಡೋದು. ಅಡಿಕ್ಷನ್ ಇರೋದ್ರಿಂದ ನಿಮಗೆ ಲಾಸೇ ಆಗೋದು ಯಾವಾಗಲೂ. ಬಟ್ ಅಬ್ಸೆಷನ್ ಅಂದರೆ ಒಂದು ರೀತಿ ಹುಚ್ಚು, ಕ್ರೇಜಿನೆಸ್ ಅಂತಾರಲ್ವ ಒಂದ್ರ ಬಗ್ಗೆ, ಆ ಮೀನಿಂಗ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಅಬ್ಸೆಷನ್ ವಿತ್ ಡಾಗ್ಸ್. ಅಂದರೆ ನಾಯಿಗಳ ಬಗ್ಗೆ ಅವಳಿಗೆ ಅಷ್ಟೊಂದು ಹುಚ್ಚಿದೆ, ಕನ್ನಡದಲ್ಲಿ ಹೇಳ್ತೀವಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಅಬ್ಸೆಷನ್ ಅಂತ. ಹರ್ ಇಂಟ್ರೆಸ್ಟ್ ಇನ್ ಮಾಡೆಲಿಂಗ್ ಹ್ಯಾಸ್ ಬಿಕಮ್ ಎನ್ ಅಬ್ಸೆಷನ್ ನಾವ್.
ಮಾಡಲಿಂಗ್ ಬಗ್ಗೆ ಅವಳಿಗೆ ಇಂಟ್ರೆಸ್ಟ್ ಇತ್ತು, ಬಟ್ ಈಗ ಅದು ಹೆಚ್ಚಾಗಿ ಅಬ್ಸೆಷನ್ ಆಗೋಗಿದೆ, ಅಂದರೆ ಹುಚ್ಚಾಗಿದೆ ಅವಳಿಗೆ. ಅ ಮ್ಯಾಥಮೆಟಿಷಿಯನ್ ಹೂ ಹ್ಯಾಡ್ ಅನ್ ಅಬ್ಸೆಷನ್ ವಿತ್ ನಂಬರ್ಸ್ ಬಗ್ಗೆ ಅಬ್ಸೆಷನ್ ಇತ್ತು. ಅಬ್ಸೆಷನ್ ವಿತ್ ಸಮಥಿಂಗ್ ಇರುತ್ತೆ ಅವಾಗಲೂ, ರೈಟ್? ಎಸ್, ಇಟ್ ಹ್ಯಾಸ್ ಬಿಕಮ್ ಮೈ ಅಬ್ಸೆಷನ್ ನಾವ್. ಅಂದರೆ ಮೊದಲು ನನಗೆ ಅದು ಇಷ್ಟ ಆಯಿತು, ಇಂಟ್ರೆಸ್ಟ್ ಇತ್ತು ಅದರಲ್ಲಿ, ಬಟ್ ಈಗ ಅದು ನನಗೆ ಅಬ್ಸೆಷನ್ನೇ ಆಗೋಗಿದೆ ಅಂತ ಹೇಳ್ತಾ ಇದ್ದೆ, ರೈಟ್? ಗೊತ್ತಾಯ್ತಲ್ಲ? ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.